Welcome to Sunmark classes. Good evening, my dear students. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಈ ಒಂದು ತ್ರಿಭುಜಗಳಿಗೆ ಸಂಬಂಧಪಟ್ಟಂತಹ ಬೇಸಿಕ್ಸ್ ಗಳನ್ನ ತಿಳ್ಕೊಂಡು ಕೆಲವೊಂದು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಸೊ ಉಳಿದಿರುವ MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಒಂದೊಂದಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. See the question number 121. In the adjoining figure, AD is equal to AC and B is equal to C. If angle DFC is equal to 65 degree, then measure of angle BAC. So, angle BAC. So, ಇಲ್ಲಿ 121ನೇ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ಪಕ್ಕದ ಆಕೃತಿಯಲ್ಲಿ AD ಬರಬ್ಬರಿ AC. ಸೊ AD ಬಾಹು ಏನಾಗ್ತಾ ಇದೆ, AC ಬಾಹುವಿಗೆ ಈಕ್ವಲ್ ಆಗಿದೆ. ಬಿ ಏನಾಗಿದೆ, ಸಿಹಿ ಬಾಹುವಿಗೆ ಈಕ್ವಲ್ ಇದೆ. ಮತ್ತು ಆಂಗಲ್ DFC, ಕೋನ DFC ಎಷ್ಟು ಕೊಟ್ಟಿದ್ದಾರೆ ಅವರು, 65 ಡಿಗ್ರಿ ಅಂತ ಕೊಟ್ಟಿದ್ರೆ ಕೋನ BAC ಯ ಅಳತೆ, ಕೋನ BAC ಯ ಅಳತೆ. ಸೊ ನೋಡಿ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವ ಅಂಶವನ್ನ ನೋಡೋಣ. ಇಲ್ಲಿ AD, ಸೊ AD ಏನಾಗ್ತಾ ಇದೆ, AC ಆಂಗಲ್ ಗೆ ಈಕ್ವಲ್ ಇದೆ. ಸೊ AD is equal to AC. ಸೊ ರೈಟ್, AD which is equal to AC. Okay. ಸೊ AD which is equal to AC ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ AD AC ಗೆ ಈಕ್ವಲ್ ಇದ್ರೆ ಈ ಒಂದು ತ್ರಿಭುಜ ADC ಅಲ್ಲಿ AD ಸೈಡ್ ಏನಾಗ್ತಾ ಇದೆ, AC ಸೈಡ್ ಗೆ ಈಕ್ವಲ್ ಇದೆ. ಹಾಗಾದ್ರೆ ಏನ್ ಹೇಳ್ಬೋದು ನಾವು, ಅಪೋಸಿಟ್ ಆಂಗಲ್ ಕೂಡ ಏನಾಗುತ್ತೆ, ಈಕ್ವಲ್ ಆಗತ್ತೆ. ಸೊ ಇಲ್ಲಿ AD ಬಾಹು AC ಬಾಹುವಿಗೆ ಸಮನಾದ್ರೆ ಅದರ ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾದ್ರೆ ಈ ಕೋನ D ಅನ್ನ ನಾನು X ಅಂತ ತಗೊಂಡ್ರೆ ಕೋನ ACD ಕೂಡ ಏನಾಗತ್ತೆ, X ಆಗತ್ತೆ. ಸೊ ಇಲ್ಲಿ ಕೋನ ADC ಬರಬ್ಬರಿ ಏನಾಗ್ತಾ ಇದೆ, ಕೋನ ACD ಆಗ್ತಾ ಇದೆ. ಸೊ ಅದೇ ರೀತಿ ಅವರು BEC ತ್ರಿಭುಜವನ್ನ ಗಮನಿಸಿ, ಒಂದು ಚಿಕ್ಕ ತ್ರಿಭುಜವನ್ನ ಗಮನಿಸಿ. BEC ತ್ರಿಭುಜದಲ್ಲಿ B ಬಾಹು ಏನಾಗ್ತಾ ಇದೆ, EC ಬಾಹುವಿಗೆ ಈಕ್ವಲ್ ಆಗಿದೆ. ಸೊ ದಿಸ್ ಸೈಡ್ BE is equal to EC ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ BE EC ಗೆ ಈಕ್ವಲ್ ಇದ್ರೆ ಸೊ ಅಲ್ಲಿ ಅದರ ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ಇಫ್ ದ ಸೈಡ್ BE equal to EC, then their opposite angles are also equal. Therefore, this angle B is equal to Y ಆದ್ರೆ this angle BCE ಕೂಡ ಏನಾಗತ್ತೆ, Y ಆಗತ್ತೆ ಅಲ್ವಾ. ಸೊ angle this side BE which is equal to side BE is equal to EC, then EBC, angle EBC is equal to angle ECB ಆಗತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ, ಬಿಗ್ಗರ್ ಟ್ರಯಾಂಗಲ್ ಅಲ್ಲಿ ದಿಸ್ ಕೋನ CX ಇದ್ರೆ ಸ್ಮಾಲರ್ ಟ್ರಯಾಂಗಲ್ ECB ಅಲ್ಲಿ ದಿಸ್ ಕೋನ CY ಇದ್ರೆ ಸೊ ಈ ಟೋಟಲ್ ಆಂಗಲ್ ಏನಾಗತ್ತೆ, ಸೊ ಇದೇನಾಗತ್ತೆ ECA. ಸೊ ECA ಏನಾಗತ್ತೆ, X minus Y ಆಗತ್ತೆ ಅಲ್ವಾ. ಸೊ ಇದು ECB Y ಇದೆ, ACB X ಇದೆ. ಸೊ ECA ಏನಾಗತ್ತೆ, X. ಟೋಟಲ್ ಅಲ್ಲಿ ಏನ್ ಮಾಡ್ಬೇಕು ನಾವು, ಆಂಗಲ್ ECB ಅನ್ನ ಮೈನಸ್ ಮಾಡ್ಬೇಕು. ಸೊ ಇದೇನಾಗತ್ತೆ, X minus Y ಆಗತ್ತೆ. ಸೊ ಆಂಗಲ್ ACE is equal to ಏನಾಗತ್ತೆ, X minus Y ಆಗತ್ತೆ. ಸೊ ಅದೇ ರೀತಿ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, DFC, ಆಂಗಲ್ DFC ಎಷ್ಟಿದೆ, ಆಂಗಲ್ DFC
ಆಂಗಲ್ ಡಿ ಎಫ್ ಸಿ ಇಸ್ ಈಕ್ವಲ್ ಟು 65 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಂಗಲ್ ಡಿ ಎಫ್ ಸಿ 65 ಇದ್ರೆ ಸೊ ಇದರ ಶೃಂಗಾಭಿಮುಖ ಕೋನ ವರ್ಟಿಕಲಿ ಅಪೋಸಿಟ್ ಆಂಗಲ್ ಕೂಡ ಏನಿರುತ್ತೆ ಈಕ್ವಲ್ ಇರುತ್ತೆ. ಹಾಗಾದ್ರೆ ಆಂಗಲ್ ಇ ಎಫ್ ಎ ಕೂಡ ಏನಿರುತ್ತೆ 65 ಡಿಗ್ರಿ ಇರುತ್ತೆ. ಸೊ ದೇರ್ಫೋರ್ ದಿಸ್ ಇ ಎಫ್ ಎ ಏನಿರುತ್ತೆ ಇದು ಕೂಡ 65 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ನೋಡಿ ಈ ಒಂದು ಎ ಡಿ ಏನಾಗಿದೆ ಒಂದು ಸ್ಟ್ರೇಟ್ ಲೈನ್ ಆದ್ರೆ ಸೊ ಅದರ ಪಾರ್ಶ್ವ ಕೋನಗಳು ಸೊ ಇವುಗಳ ಮೊತ್ತ ಏನಾಗ್ತಾ ಇರತ್ತೆ ಯಾವಾಗ್ಲೂ 180 ಡಿಗ್ರಿ ಇರತ್ತೆ ಅಲ್ವಾ. ಸೊ ಎ ಎಫ್ ಸಿ ಪ್ಲಸ್ ಡಿ ಎಫ್ ಸಿ ಸೊ ಇವುಗಳ ಮೊತ್ತ ಯಾವಾಗ್ಲೂ ಏನಾಗಿರತ್ತೆ 180 ಡಿಗ್ರಿ ಇರತ್ತೆ ಅಂತ ಗೊತ್ತಿದೆ ನಿಮ್ಗೆ. ಹಾಗಾದ್ರೆ ಇಲ್ಲಿ ಡಿ ಎಫ್ ಸಿ 65 ಡಿಗ್ರಿ ಇದ್ರೆ ಎ ಎಫ್ ಸಿ ಏನಾಗತ್ತೆ 180 ಮೈನಸ್ 65 ದಟ್ ಈಸ್ 115 ಡಿಗ್ರಿ ಆಗತ್ತೆ. ಹಾಗಾದ್ರೆ ಇಲ್ಲಿ ಎ ಎಫ್ ಸಿ ಏನಾಯ್ತು 115 ಡಿಗ್ರಿ ಆಯ್ತು. ಸೊ ಇದಿಷ್ಟನ್ನ ನೀವು ಕಂಡುಕೊಂಡ್ರಿ. ಸೊ ಇದನ್ನ ಹೇಗ್ ಗೊತ್ತಾಯ್ತು ನಿಮ್ಗೆ? ಈ ತ್ರಿಭುಜದ ಕೆಲವೊಂದು ಬೇಸಿಕ್ ಪ್ರಾಪರ್ಟೀಸ್ ಗಳ ಸಹಾಯದಿಂದ ಏನ್ ಮಾಡ್ವಿ ಈ ಎಲ್ಲ ಅಂಶಗಳನ್ನ ಕಂಡುಕೊಂಡ್ರಿ ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಎ ಎಫ್ ಸಿ ಅಲ್ಲಿ ಇನ್ ಟ್ರಯಾಂಗಲ್ AFC. ಸೊ ಇನ್ ಟ್ರಯಾಂಗಲ್ AFC ಸೊ ನಿಮ್ಗೆ ಏನ್ ಗೊತ್ತಿದೆ, ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರತ್ತೆ 180 ಡಿಗ್ರಿ ಇರತ್ತೆ. ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಈಸ್ ಆಲ್ವೇಸ್ ಈಕ್ವಲ್ ಟು 180 ಡಿಗ್ರಿ. Therefore the angle FAC plus angle ACF plus angle AFC which is equal to ಏನಾಗಿರುತ್ತೆ ಯಾವಾಗ್ಲೂ 180 ಡಿಗ್ರಿ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್. ಸೊ ಇಲ್ಲಿ ಆಂಗಲ್ FAC ಸೊ ಆಂಗಲ್ FAC ಪ್ಲಸ್ ಆಂಗಲ್ ACF ಏನಿದೆ x ಮೈನಸ್ y ಸೊ x ಮೈನಸ್ y ಪ್ಲಸ್ angle AFC is 115 ಡಿಗ್ರಿ is equal to ಏನಾಗುತ್ತೆ 180 ಡಿಗ್ರಿ ಆಗತ್ತೆ. ಸೊ ಇಲ್ಲಿ angle FAC is equal to plus x minus y is equal to 180 degree minus 115. ಸೊ angle FAC is equal to ಏನಾಗುತ್ತೆ 180 minus 115 is 65 degree. So 65 degree ಮೈನಸ್ ಸೊ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ವೈ ಅನ್ನ ರೈಟ್ ಸೈಡ್ ಹೋದಾಗ ಏನಾಗುತ್ತೆ ಮೈನಸ್ ಎಕ್ಸ್ ಮೈನಸ್ ವೈ ಆಗತ್ತೆ. ಓಕೆ, ಸೊ ಇದು ಏನಾಯ್ತು ಇನ್ ಟ್ರಯಾಂಗಲ್ AFC ಅಲ್ಲಿ ಸಮ್ ಆಫ್ ದಿ ಆಂಗಲ್ ಎ, ಆಂಗಲ್ ಎಫ್ ಅಂಡ್ ಆಂಗಲ್ ಸಿ. ಸೊ ಅದೇ ರೀತಿ ಇನ್ ಟ್ರಯಾಂಗಲ್ BAD. ಸೊ ಟ್ರಯಾಂಗಲ್ BAD ಅನ್ನ ಅಬ್ಸರ್ವ್ ಮಾಡಿ. ಇನ್ ಟ್ರಯಾಂಗಲ್ BAD. So in triangle BAD, sum of the interior angle is 180 degree. So here this BAD, angle BAD plus angle ADB plus angle ABD, which is equal to ಏನಾಗಿರುತ್ತೆ 180 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಆಂಗಲ್ BAD, ಸೊ ಆಂಗಲ್ BAD ಆಸ್ ಇಟ್ ಈಸ್ ಬರಿತೀನಿ ಪ್ಲಸ್ ಆಂಗಲ್ ADB. ಸೊ ನೋಡಿ ಇಲ್ಲಿ ಇದು BC ಅನ್ನೋದು ಒಂದು ಸ್ಟ್ರೇಟ್ ಲೈನ್ ಆದ್ರೆ ಸೊ ಇಲ್ಲಿ ಪಾರ್ಶ್ವ ಕೋನಗಳು ಏನಾಗಿರುತ್ತೆ ಇವುಗಳ ಮೊತ್ತ ಏನಾಗಿರುತ್ತೆ 180 ಡಿಗ್ರಿ ಇರುತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ADC x ಆದ್ರೆ ಸೊ ADB ಏನಾಗುತ್ತೆ ಹೇಳಿ 180 ಮೈನಸ್ ಎಕ್ಸ್ ಆಗತ್ತೆ ಅಲ್ವಾ. ಸೊ ಟೋಟಲ್ ಎಷ್ಟಿರುತ್ತೆ 180 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ADC x ಆದ್ರೆ ADB ಏನಾಗುತ್ತೆ 180 minus x. So we can write ADB as 180 degree minus x plus here ABD. So ABD ಏನಾಗ್ತಾ ಇದೆ y ಅಲ್ವಾ. ಸೊ ಇಲ್ಲಿ BE ಮತ್ತು EC ಏನಾಗ್ತಾ ಇದೆ ಈಕ್ವಲ್ ಸೈಡ್ ಅಂತ ಹೇಳಿದೀವಿ. ಸೊ ಆಂಗಲ್ ಬಿ ಮತ್ತು ಆಂಗಲ್
ಇ ಸಿ ಬಿ ಏನಾಗ್ತಾ ಇದೆ, ಈಕ್ವಲ್ ಆಂಗಲ್ ಅಂತ ಹೇಳಿದೀವಿ. ಸೊ ಹಾಗಾದ್ರೆ ಆಂಗಲ್ ಎ ಬಿ ಡಿ ಇಸ್ ವೈ, ವೈ ವಿಚ್ ಈಸ್ ಈಕ್ವಲ್ ಟು ಏನಾಗತ್ತೆ, 180 ಡಿಗ್ರಿ ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆಂಗಲ್ ಬಿ ಎ ಡಿ ಪ್ಲಸ್, ಸೊ ಇಲ್ಲಿ ನೋಡಿ 180 ಲೆಫ್ಟ್ ಸೈಡ್ ಅಲ್ಲೂ ಇದೆ, 180 ರೈಟ್ ಸೈಡ್ ಅಲ್ಲೂ ಇದೆ. ಸೊ ಇದು ಎರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನಾಯ್ತು, ಪ್ಲಸ್ y ಮೈನಸ್ ಎಕ್ಸ್ ಆಗತ್ತೆ, ವಿಚ್ ಈಸ್ ಈಕ್ವಲ್ ಟು 0. ಸೊ ಇದೇನಾಯ್ತು, ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಎಕ್ಸ್ ಮೈನಸ್ ವೈ ಆಗತ್ತೆ. ಸೊ ಇದು ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಪ್ಲಸ್ ಇದೇನಾಗುತ್ತೆ, ಮೈನಸ್ ಆಗತ್ತೆ. ಸೊ ಪ್ಲಸ್ ಮೈನಸ್ ಮೈನಸ್, ಸೊ ಇದೇನಾಗುತ್ತೆ, ಎಕ್ಸ್ ಮೈನಸ್ ವೈ ಆಗತ್ತೆ. ಓಕೆ, ಸೊ ಈಗ ನೋಡಿ ಇಲ್ಲಿ ಬಿ ಎ ಡಿ, ಆಂಗಲ್ ಬಿ ಎ ಡಿ ಮತ್ತು ಆಂಗಲ್ ಎಫ್ ಎ ಸಿ ಯ ಒಂದು ಕೋನ ಗೊತ್ತಾಯ್ತು. ಸೊ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅವರು, ಆಂಗಲ್ ಬಿ ಎ ಸಿ ಯ ಅಳತೆ ಮೆಜರ್ ಎಷ್ಟು ಬರ್ತಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಂಗಲ್ ಬಿ ಎ ಸಿ ಅಂದ್ರೆ ಏನಾಗತ್ತೆ, ಆಂಗಲ್ ಬಿ ಎ ಡಿ ಪ್ಲಸ್ ಆಂಗಲ್ ಡಿ ಎ ಸಿ ಅಲ್ವಾ. ಸೊ ಆಂಗಲ್ ಬಿ ಎ ಸಿ, ವಿ ಕ್ಯಾನ್ ರೈಟ್ ದಿಸ್ ಬಿ ಎ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಎ ಡಿ ಪ್ಲಸ್ ಆಂಗಲ್ ಡಿ ಎ ಸಿ, ಆಂಗಲ್ ಡಿ ಎ ಸಿ. ಓಕೆ, which is equal to angle BAD. So angle BAD is x minus y. So ಇಲ್ಲಿ ಏನಾಗುತ್ತೆ, x minus y minus, so ಇಲ್ಲಿ ನೋಡಿ minus x plus y ಇದೆ ಅಲ್ವಾ. ಸೊ ಇಲ್ಲಿ ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಪ್ಲಸ್ ಎಕ್ಸ್ ಮೈನಸ್ y ಆಗತ್ತೆ. ಸೊ ಇದನ್ನ ಸರಿ ಮಾಡೋಣ. ಸೊ ಇಲ್ಲಿ ಮೈನಸ್ ಎಕ್ಸ್ ಇದೆ ಲೆಫ್ಟ್ ಸೈಡ್, ಸೊ ಅದು ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಪ್ಲಸ್ ಎಕ್ಸ್ ಆಗತ್ತೆ. ಸೊ ಪ್ಲಸ್ ವೈ ಇದೆ ಏನಾಗುತ್ತೆ, ರೈಟ್ ಸೈಡ್ ಹೋದಾಗ ಮೈನಸ್ ವೈ ಆಗತ್ತೆ. ಸೊ ಇದೇನಾಯ್ತು, ಎಕ್ಸ್ ಮೈನಸ್ ವೈ. ಸೊ ಎಕ್ಸ್ ಮೈನಸ್ ವೈ ಪ್ಲಸ್ ಹಿಯರ್ ಡಿ ಎ ಸಿ. ಸೊ ಇಲ್ಲಿ ದಿಸ್ ಡಿ ಎ ಸಿ, ಆಂಗಲ್ ಡಿ ಎ ಸಿ. ಸೊ ಡಿ ಎ ಸಿ ಎಷ್ಟು ಬರ್ತಾ ಇದೆ ನಮ್ಗೆ ಇಲ್ಲಿ, ಡಿ ಎ ಸಿ ಎಷ್ಟು ಬರ್ತಾ ಇದೆ, 65 minus, once again, equal to here x minus y plus 65 minus x minus y ಬರ್ತಾ ಇದೆ. ಸೊ ಇದೇನಾಗುತ್ತೆ, ಆಂಗಲ್ ಬಿ ಎ ಸಿ ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, x minus y plus x minus y minus x minus y get cancels. So angle BAC is equal to ಏನಾಗುತ್ತೆ, 65 ಡಿಗ್ರಿ ಬರುತ್ತೆ. ಹಾಗಾದ್ರೆ this angle BAC is equal to ಏನಾಗುತ್ತೆ, 65 ಡಿಗ್ರಿ. Therefore here this angle BAC, ಹಾಗಾದ್ರೆ ಈ ಕೋನ BAC ಯ ಅಳತೆ ಏನಾಗುತ್ತೆ, 65 ಡಿಗ್ರಿ. ಸಿ ಏನಾಗುತ್ತೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. Therefore C is the required answer. So ಇಲ್ಲಿ FAC ಅಲ್ವಾ. ಸೊ ಇಲ್ಲಿ FAC, this FAC angle, this DAB, this angle is also 65 degree. Okay, so total angle BAC ಏನಾಗುತ್ತೆ, total 65 degree ಬರುತ್ತೆ. See the question number 122. In triangle ABC, BC is equal to 8 centimeter and AB is equal to AC is equal to 5 centimeter. Then its area is. So ನೋಡಿ 122ನೇ ಪ್ರಶ್ನೆಯನ್ನ ಗಮನಿಸಿ. AB, AC ಮತ್ತು BC ಬಾಹುವಿನ ಅಳತೆಯನ್ನ ಕೊಟ್ಟಿದ್ದಾರೆ. BC ಎಷ್ಟಿದೆ, 8 ಸೆಂಟಿಮೀಟರ್ ಇದೆ. ಅದೇ ರೀತಿ AB ಮತ್ತು AC ಬಾಹುವಿನ ಅಳತೆ ಎಷ್ಟಿದೆ, 5 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಸೊ ದತ್ತಾಂಶಗಳನ್ನ ಗುರುತಿಸೋಣ. ಸೊ ಇಲ್ಲಿ ಎ ಬಿ, ಸೊ ಬಿ ಸಿ
is equal to 8 centimeter and AB is equal to AC is equal to 5 centimeter. So, ಇಲ್ಲಿ ನಿಮಗೆ by the Heron's formula, so the area of the triangle is equal to area of triangle. So, area of triangle is equal to ಏನಾಗುತ್ತೆ square root of s into s minus a into s minus b into s minus c ಆಗುತ್ತೆ. ಸೊ ಇಲ್ಲಿ s is equal to ಏನಾಗುತ್ತೆ a plus b plus c divided by 2 ಅಲ್ವಾ. ಸೊ ಇದೇನಾಗುತ್ತೆ ನೋಡಿ, a is 8, b is 5 plus c is 5 divided by 2. ಸೊ ಇದೇನಾಗುತ್ತೆ ಸಿಂಪ್ಲಿಫೈ ಮಾಡಿದಾಗ 8 plus 5, so 5 5 10, 10 plus 8 is 18 divided by 2 ಆಗುತ್ತೆ. ಸೊ 2 1s are 2, 2 9s are 18. ಸೊ s is equal to ಏನಾಗುತ್ತೆ 9 centimeter ಬರುತ್ತೆ. ಸೊ by using this s, area of triangle ಏನಾಗುತ್ತೆ area of triangle. So area of triangle is equal to square root of, here s is 9, 9 into s minus a, that is 9 minus 8 into s minus b, that is 9 minus 5 into s minus c, 9 minus 5. So ಇದನ್ನ simplify ಮಾಡಿ, square root of 9 into 9 minus 8 is 1 into 9 minus 5 is 4 into 9 minus 5 is 4. So ಇದೇನಾಗುತ್ತೆ square root of 9 into 1 into 4 into 4. So square root of 9 ಅನ್ನ ಏನ್ ಬರಿಬಹುದು ನಾವು 3 into 4 into 4. So that is 16. Square root of 16 is 4. So is equal to ಏನಾಗುತ್ತೆ 4 3s are 12. 4 3 12 square ಸೆಂಟಿಮೀಟರ್. ಸೊ ಇದೇನಾಗುತ್ತೆ A is the required answer. ಹಾಗಾದರೆ ಈ ಒಂದು ತ್ರಿಭುಜ ABC ಯಲ್ಲಿ ಈ ದರ ವಿಸ್ತೀರ್ಣ 12 ಸ್ಕ್ವೇರ್ ಸೆಂಟಿಮೀಟರ್. A ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. See the question number 123. In triangle ABC, BD and CF are the altitudes on AC and AB respectively. If AB is equal to 15 centimeter, AC is equal to 14 centimeter and BD is equal to 12 centimeter, then length of CE is. ಸೊ ಇಲ್ಲಿ 123ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ABC ಯಲ್ಲಿ BD ಮತ್ತು CE ಗಳು ಕ್ರಮವಾಗಿ AC ಮತ್ತು AB ಗಳ ಮೇಲಿನ ಲಂಬೋನ್ನತಿಗಳಾಗಿದೆ. ಸೊ ಇದೇನಾಗುತ್ತೆ ತ್ರಿಭುಜ ABC ಯಲ್ಲಿ ನೋಡಿ, ಇಲ್ಲಿ ತ್ರಿಭುಜ ABC ಯಲ್ಲಿ BD ಮತ್ತು C ಕ್ರಮವಾಗಿ AC ಮತ್ತು AB ಯ ಲಂಬೋನ್ನತಿಗಳು. ಸೊ ಇದರ ಎತ್ತರ. ಸೊ ಇಲ್ಲಿ ತ್ರಿಭುಜ ABC ಯಲ್ಲಿ AB ಪಾದವನ್ನಾಗಿ ತಗೊಂಡ್ರೆ EC ಏನಾಗುತ್ತೆ ಈ ಒಂದು ತ್ರಿಭುಜದ ಎತ್ತರ ಅಂತ ತಗೊಳ್ಬಹುದು. ಸೊ ಅದೇ ರೀತಿ ತ್ರಿಭುಜ ABC ಯಲ್ಲಿ AC ಅನ್ನ ಪಾದವನ್ನಾಗಿ ಕನ್ಸಿಡರ್ ಮಾಡಿದ್ರೆ BD ಏನಾಗುತ್ತೆ ಇದರ ಎತ್ತರ ಆಗುತ್ತೆ. ಸೊ ಇಲ್ಲಿ ಅವರು ಏನ್ ಕೊಟ್ಟಿದ್ದಾರೆ AB ಸೈಡಿನ ಉದ್ದವನ್ನ ಕೊಟ್ಟಿದ್ದಾರೆ. AB ಇಸ್ ಈಕ್ವಲ್ ಟು ಎಷ್ಟಿದೆ 15 centimeter. AC ಎಷ್ಟಿದೆ AC is equal to 14 centimeter and BD. So BD is AC ಗೆ ಈ AC ಬೇಸಿಗೆ ಎತ್ತರ ಯಾವ್ದಾಯ್ತು BD ಆಯ್ತಲ್ವಾ. ಸೊ ಈ BD ಯ ಎತ್ತರವನ್ನ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ EC ಯ ಉದ್ದವನ್ನ ಕಂಡು ಹಿಡಿಬೇಕು ನಾವು. ಸೊ EC ಯ ಉದ್ದ. ಸೊ ನೋಡಿ ಕೊಟ್ಟಿರುವ ದತ್ತಾಂಶವನ್ನ ಬರ್ಕೊಂಡ್ರೆ AB ಬರಬ್ಬರಿ 15, AC ಬರಬ್ಬರಿ 14.
ಸೊ ಇಲ್ಲಿ AB is equal to 15. AB is equal to 15 centimeter and AC is equal to 14 centimeter. So ಇಲ್ಲಿ ಮತ್ತೇನ್ ಕೊಟ್ಟಿದ್ದಾರೆ ನಮ್ಗೆ EC. ಸೊ ಹೈಟ್ ಆಫ್ BD height ಕೊಟ್ಟಿದ್ದಾರೆ ಎಷ್ಟು 12 centimeter. So BD is 12 centimeter. BD is equal to 12 centimeter. So ಇಲ್ಲಿ ಮೊದಲನೇದಾಗಿ ಇನ್ ಟ್ರಯಾಂಗಲ್ ABC, ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇನ್ ಟ್ರಯಾಂಗಲ್ ABC. ಸೊ ಏರಿಯಾ ಆಫ್ ಟ್ರಯಾಂಗಲ್ ಸೊ ತ್ರಿಭುಜದ ವಿಸ್ತೀರ್ಣ ಬರಬರಿ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಲ್ವಾ. ಸೊ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ. ಸೊ ಇಲ್ಲಿ ನಾವೇನ್ ಮಾಡೋಣ, ಇನ್ ಟ್ರಯಾಂಗಲ್ ABC ಟೇಕ್ AC ಆಸ್ ಬೇಸ್. ಸೊ AC ಅನ್ನ ಬೇಸ್ ಆಗಿ ತಗೋಣ. ಸೊ ಟೇಕ್ AC as base. Take AC as base and BD as height. So AC ಅನ್ನ ಪಾದವನ್ನಾಗಿ ತಗೊಳ್ಳೋಣ, BD ಅನ್ನ ಎತ್ತರವನ್ನಾಗಿ ಕನ್ಸಿಡರ್ ಮಾಡೋಣ. ಆಗ ಈ ಏರಿಯಾ ಆಫ್ ಟ್ರಯಾಂಗಲ್ ಏನಾಗತ್ತೆ? ಸೊ ಏರಿಯಾ ಆಫ್ ಟ್ರಯಾಂಗಲ್ is equal to half into AC into BD. So AC into BD. So ಇಲ್ಲಿ ತ್ರಿಭುಜ ABD ಯಲ್ಲಿ AC ಏನಾಗಿದೆ ಬೇಸು, BD ಏನಾಗಿದೆ ಹೈಟ್. ಸೊ ಇದೇನಾಗುತ್ತೆ ಹಾಫ್ ಇಂಟು AC is 14 centimeter into BD is 12 centimeter. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 1s are 2, 2 7s are 14 ಆಗತ್ತೆ. ಸೊ 12 7s are 84 centimeter square, which is the area of the triangle ಆಯ್ತು. ಸೊ ನಮ್ಗೆ ಇಲ್ಲಿ ಈ ಒಂದು ತ್ರಿಭುಜದ ಏರಿಯಾ ಎಷ್ಟು ಬಂತು? ನಮ್ಗೆ 84 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಸೊ ಇಲ್ಲಿ ನೋಡಿ, ನಾವು ಬೇಸ್ ಅನ್ನ ಚೇಂಜ್ ಮಾಡಿದ್ರು ಕೂಡ ಏನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಯಾವತ್ತು ಚೇಂಜ್ ಆಗೋದಿಲ್ಲ. ಸಪೋಸ್ ನಾನು ಟ್ರಯಾಂಗಲ್ ABC ಯಲ್ಲಿ AP ಅನ್ನ ಬೇಸ್ ಆಗಿ ತಗೊಂಡು EC ಅನ್ನ ಹೈಟ್ ಆಗಿ ತಗೊಂಡ್ರು ಕೂಡ ನನಗೆ ಏರಿಯಾ ಆಫ್ ಟ್ರಯಾಂಗಲ್ 84 ಬರುತ್ತೆ. ಹಾಗಾದ್ರೆ ಇಲ್ಲಿ ಸೊ ಇನ್ ಟ್ರಯಾಂಗಲ್ ನಮ್ಗೆ ಏನ್ ಸಿಕ್ತು? ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಸಿಕ್ತು. ಸೊ ಈ ಏರಿಯಾ ಆಫ್ ಟ್ರಯಾಂಗಲಿನ ಹೆಲ್ಪ್ ಇಂದ ಏನ್ ಮಾಡ್ಬೋದು ನಾವು, AB ಅನ್ನ ಬೇಸ್ ಆಗಿಟ್ಕೊಂಡು EC ಅನ್ನ ಹೈಟ್ ಆಗಿಟ್ಕೊಂಡ್ರೆ ಸೊ ಇಲ್ಲಿ ನಮ್ಗೆ ಏನ್ ಮಾಡ್ಬೋದು, ಈಸಿಯಾಗಿ EC ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇನ್ ದಿಸ್ ಕೇಸ್ ಟೇಕ್ ಇನ್ ಟ್ರಯಾಂಗಲ್ ABC, take AB as base and EC as height. So the area of triangle is equal to ಏನಾಗುತ್ತೆ? So area of triangle is equal to ಏನಾಗುತ್ತೆ, half into base is AB into height is EC. So therefore here ನಾವೇನ್ ಮಾಡಿದ್ವಿ, AC ಅನ್ನ ಬೇಸ್ ಆಗಿ ತಗೊಂಡು BD ಅನ್ನ ಹೈಟ್ ಆಗಿ ತಗೊಂಡಾಗ ನಮ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಸಿಕ್ಕಿತ್ತು? 84 ಸಿಕ್ಕಿತ್ತಲ್ವಾ. ಸೊ ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಇಸ್ 84, ವಿಚ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಎಷ್ಟಿದೆ, AB ಎಷ್ಟಿದೆ 15 ಸೆಂಟಿಮೀಟರ್ ಇಂಟು EC. We have to find this EC length. So therefore EC is equal to 84 into 2 divided by 15. So 15 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 3 5s are 15, 3 2s are 6, again 2 remains 3 8s are 24 ಆಗತ್ತೆ ಅಲ್ವಾ. ಸೊ ಇದೇನಾಗತ್ತೆ, EC is equal to ಏನಾಯ್ತು, EC is equal to 28 into 2, which is equal to
8 2s are 16, 2 2s are 4, 56 divided by 5 ಆಗತ್ತೆ ಅಲ್ವಾ. ಸೊ 56 divided by 5. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 5 1s are 5, 5 1s are 5, 5 1s are 5. So 1 remains 0.10. So ಇದೇನಾಗುತ್ತೆ 5 2s are 10. So this EC length is equal to ಏನಾಗುತ್ತೆ 11.2 centimeter. So ಇಲ್ಲೇನಾಗುತ್ತೆ ಆನ್ಸರ್ 11.2. Therefore this CE length is 11.2 centimeter. B is the required answer. ಹಾಗಾದ್ರೆ ಏನಾಯ್ತು, ಸಿ ಯ ಉದ್ದ 11.2 ಸೆಂಟಿಮೀಟರ್ ಆಗುತ್ತೆ. Look at the question number 124. In rectangle ABCD, so in rectangle ABCD, E is the point on AD such that AD is equal to BE, angle AFD is 36. So angle AFD ಅಲ್ಲ, ಇದು AEB ಅಲ್ವಾ. ಸೊ ಇಲ್ಲಿ F ಅಲ್ಲ, E ಆಗತ್ತೆ. ಸೊ ಇಲ್ಲಿ angle AEB is 36 degree. If the measure of CED, so this measure, find the measure of CED. ನೋಡಿ 124ನೇ ಪ್ರಶ್ನೆಯನ್ನ ಗಮನಿಸಿ. ABCD ಆಯತದಲ್ಲಿ AD ಏನಾಗ್ತಾ ಇದೆ, BE ಆಗುವಂತೆ AD ಬರಬ್ಬರಿ BE. ಸೊ AD ಬರಬ್ಬರಿ ಏನಾಗ್ತಾ ಇದೆ, BE ಆಗ್ತಾ ಇದೆ. ಈ AD ಯ ಮೇಲಿನ ಬಿಂದುವಾಗಿದೆ. ಸೊ AD ಬರಬ್ಬರಿ BE ಆಗುವಂತೆ ಇ ಅನ್ನುವುದು ಏನಾಯ್ತು, AD ಯ ಮೇಲಿನ ಒಂದು ಬಿಂದು. ಸೊ ಇಲ್ಲಿ ಆಂಗಲ್ ಕೋನ AF, ಸೊ AE, ಓಕೆ. ಸೊ AEB ಎಷ್ಟಿದೆ, 36 ಡಿಗ್ರಿ ಇದೆ. ಸೊ ಆದರೆ CED ನ ಅಳತೆಯನ್ನ ಹೇಳಬೇಕು. ಸೊ ನೋಡಿ ಇಲ್ಲಿ AD ಏನಾಗಿದೆ, ಕೊಟ್ಟಿರುವ ದತ್ತಾಂಶದ ಪ್ರಕಾರ ಇನ್ ಎ ಡಾಟಾ AD equal to B. So AD equal to B. So by the given data. So ಕೊಟ್ಟಿರುವ ದತ್ತಾಂಶದ ಪ್ರಕಾರ AD ಸೈಡ್ ಏನಾಗಿದೆ, BE ಸೈಡ್ಗೆ ಈಕ್ವಲ್ ಇದೆ. ಸೊ ಅದೇ ರೀತಿ ಕೋನ AEB, ಆಂಗಲ್ AEB ಈಕ್ವಲ್ ಟು ಏನ್ ಹೇಳ್ತಾ ಇದ್ದಾರೆ ಅವರು, 36 ಡಿಗ್ರಿ. ಸೊ ಆಂಗಲ್ E is equal to 36 ಡಿಗ್ರಿ. ಸೊ ನೋಡಿ ಇಲ್ಲಿ AD equal to B. So by the given data. ಸೊ ಇಲ್ಲಿ ಇದು ಒಂದು ಆಯತ ಅಲ್ವಾ. ಸೊ ಇದೊಂದು ರೆಕ್ಟ್ಯಾಂಗಲ್ ಆದ್ರೆ, ಸೊ ರೆಕ್ಟ್ಯಾಂಗಲಿನ ಪ್ರಾಪರ್ಟಿ ಗೊತ್ತಿದೆ ಏನು, ರೆಕ್ಟ್ಯಾಂಗಲ್ ಅಲ್ಲಿ ಅಪೋಸಿಟ್ ಸೈಡ್ಸ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ ಅಲ್ವಾ. ಸೊ ಅದೇ ರೀತಿ ಎಲ್ಲ ಆಂಗಲ್ ಏನಿರುತ್ತೆ 90 ಡಿಗ್ರಿ ಇರುತ್ತೆ ಅನ್ನೋದು ಗೊತ್ತಿದೆ. ಹಾಗಾದ್ರೆ ಇಲ್ಲಿ AD ಸೈಡ್ ಏನಾಗುತ್ತೆ, BC ಸೈಡ್ಗೆ ಈಕ್ವಲ್ ಇದೆ ಅಲ್ವಾ. ಸೊ AD ಸೈಡ್ ಏನಾಗುತ್ತೆ, BC ಸೈಡ್ಗೆ ಈಕ್ವಲ್. ಅದೇ ರೀತಿ AB ಸೈಡ್ ಏನಾಗುತ್ತೆ, DC ಸೈಡ್ಗೆ ಈಕ್ವಲ್. ಸೊ ವಿ ಕ್ಯಾನ್ ರೈಟ್ ದಿಸ್ AD is equal to BC. AD is equal to BC. ಓಕೆ. ಸೊ ಇಲ್ಲಿ ನಿಮ್ಗೆ AD equal to BE and AD equal to BC. So take this as 1 and 2. So AD equal to BE, AD equal to BC. So we know the Euclidean axiom. ಅಲ್ವಾ. ಸೊ ಏನ್ ಹೇಳತ್ತೆ Euclidean axiom, if A equal to B, B equal to C, then A equal to C ಆಗಿರುತ್ತೆ. ಸೊ ಇಲ್ಲಿ AD equal to BE, AD equal to BC, then we can write BE equal to BC ಆಗತ್ತೆ. ಹಾಗಾದ್ರೆ ಇಲ್ಲಿ BE equal to ಏನಾಯ್ತು, ಈ ಸೈಡ್ BE equal to ಏನಾಯ್ತು, BC ಗೆ ಈಕ್ವಲ್ ಸೈಡ್ ಅಂತ ಆಯ್ತು. ಸೊ ಇಫ್ this side BE side is equal to BC side, then in a triangle BEC their opposite angles are equal ಅಲ್ವಾ. ಸೊ ಹಾಗಾದ್ರೆ ಏನ್ ಹೇಳ್ಬೋದು ನಾವಿಲ್ಲಿ, ಆಂಗಲ್ BEC ಮತ್ತು ಆಂಗಲ್ BCE ಏನಾಗುತ್ತೆ,
ಈಕ್ವಲ್ ಆಗತ್ತೆ ಅಂತ ಹೇಳ್ಬೋದು. ಸೊ ಆಂಗಲ್ ಬಿಇಸಿ ಅಂಡ್ ಬಿಸಿಇ ಆಂಗಲ್ ಆರ್ ಈಕ್ವಲ್ ಅಲ್ವಾ. ಸೊ ಈಗ ನಿಮ್ಗೆ ಆಂಗಲ್ ಬಿಇಸಿ ಮತ್ತು ಬಿಸಿಇ ಆಂಗಲ್ ಈಕ್ವಲ್ ಅಂತ ಗೊತ್ತಾಯ್ತು. ಬಟ್ ನಿಮ್ಗೆ ಇಲ್ಲಿ ಏನ್ ಬೇಕು, ದಿಸ್ ಆಂಗಲ್ ಇ ಬಿ ಸಿ ಬೇಕು ಅಲ್ವಾ. ಸೊ ಇ ಬಿ ಸಿ ಬೇಕು. ಬಟ್ ನೋಡಿ ಇಲ್ಲಿ ಈ ಒಂದು ರೆಕ್ಟಾಂಗಲ್ ಅಲ್ಲಿ ಎ ಡಿ ಏನಾಗಿದೆ, ಬಿ ಸಿ ಸೈಡಿಗೆ ಈಕ್ವಲ್. ಸೊ ಪ್ಯಾರಲಲ್ ಲೈನ್ಸ್ ಆದಾಗ, ಸೊ ಇದೊಂದು ಸಮಾಂತರ ರೇಖೆಯಾದಾಗ, ಸೊ ಅದರಿಂದ ಉಂಟಾದ ಪರ್ಯಾಯ ಕೋನಗಳ ಅಳತೆಯು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ಅಲ್ಟರ್ನೇಟ್ ಆಂಗಲ್ಸ್. ಸೊ ಹಾಗಾದ್ರೆ ಎ ಇ ಬಿ ಆಂಗಲ್ ಈಸ್ ಈಕ್ವಲ್ ಟು ಏನಾಗತ್ತೆ, ಇ ಬಿ ಸಿ ಆಂಗಲ್ ಗೆ ಈಕ್ವಲ್ ಇರತ್ತೆ. ಸೊ ಇಲ್ಲಿ ಎ ಇ ಬಿ 36 ಡಿಗ್ರಿ ಆದ್ರೆ ಇ ಬಿ ಸಿ ಆಂಗಲ್ ಕೂಡ ಏನಾಗತ್ತೆ, 36 ಡಿಗ್ರಿ ಇರತ್ತೆ. ಸೊ ಬೈ ದಿ alternate angle. Okay, so we can write this angle AEB is equal to angle EBC equal, which is 36 degree, which is alternate angle. Okay, ಪರ್ಯಾಯ ಕೋನಗಳು. ಸೊ ಈಗ ನಮ್ಗೆ ಏನ್ ಬೇಕು, we have to find the measure of CED ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಾವು ಈ ಬಿಇಸಿ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ, ಇನ್ ಟ್ರಯಾಂಗಲ್ ಬಿಇಸಿ, ಇನ್ ಟ್ರಯಾಂಗಲ್ ಬಿಇಸಿ ಆಂಗಲ್ ಇ ಬಿ ಸಿ ಪ್ಲಸ್ ಆಂಗಲ್ ಬಿಸಿಇ ಪ್ಲಸ್ ಆಂಗಲ್ ಬಿಇಸಿ ಏನಾಗಿರುತ್ತೆ, ತ್ರಿಭುಜದ ಒಳಕೋನಗಳ ಮೊತ್ತ. ಸೊ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ವಿಚ್ ಈಸ್ ಈಕ್ವಲ್ ಟು ಏನಿರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಆಂಗಲ್ ಇಬಿಸಿ ಇಸ್ 36 ಡಿಗ್ರಿ ಪ್ಲಸ್ ದಿಸ್ ಆಂಗಲ್ ಬಿಸಿಇ, ಸೊ ಎಕ್ಸ್ ಅಲ್ವಾ. ಸೊ ಬಿಸಿಇ ಆಂಗಲ್ ಮತ್ತೆ ಬಿಇಸಿ ಆಂಗಲ್ ಏನಿರುತ್ತೆ, ಈಕ್ವಲ್ ಇರುತ್ತೆ. ಯಾಕಂದ್ರೆ their opposite angles, so sides are equal, then their opposite angles are also equal ಅಂತ ಹೇಳಿದ್ದೇವೆ. So is equal to 180 degree. So x plus x, that is 2x is equal to 180 degree minus 36 degree. So 2x is equal to ಏನಾಗುತ್ತೆ, 180 degree minus 36 degree. So ಇದೇನಾಗುತ್ತೆ, 10 minus 6 is 4, 7 minus 3 is 4, so 144 degree ಆಗತ್ತೆ. So x is equal to ಏನಾಗುತ್ತೆ, 144 divided by 2. So 2 ones are 2, 2 72s are. So ಏನಾಯ್ತು ಇದು, 72s are 144 ಆಗತ್ತೆ. ಸೊ ಇಲ್ಲಿ x is equal to ಏನಾಯ್ತು, 72 ಡಿಗ್ರಿ ಆಯ್ತು. ಸೊ ಇಲ್ಲಿ x ವ್ಯಾಲ್ಯೂ, ಸೊ 72 ಡಿಗ್ರಿ ಅಂಡ್ 72 ಡಿಗ್ರಿ ಆಗತ್ತೆ. ಓಕೆ, ಸೊ ಇದು 72 ಡಿಗ್ರಿ ಆಗತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ, ಈ ಸಿಇಡಿ ಅಲ್ವಾ. ಸೊ ಸಿಇಡಿ ಬೇಕು. ಸೊ ಇಲ್ಲಿ ಎಡಿ ಒಂದು ಸ್ಟ್ರೇಟ್ ಲೈನ್ ಆದ್ರೆ, ಸೊ ಇವುಗಳ ಪಾರ್ಶ್ವ ಕೋನಗಳ ಮೊತ್ತಗಳು ಏನಾಗಿರುತ್ತೆ, ಯಾವಾಗ್ಲೂ 180 ಡಿಗ್ರಿ ಇರುತ್ತೆ. ಹಾಗಾದ್ರೆ ಸಮ್ ಆಫ್ ಎಇಬಿ ಪ್ಲಸ್ ಬಿಇಸಿ ಪ್ಲಸ್ ಸಿಇಡಿ ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ, 180 ಡಿಗ್ರಿ ಇರುತ್ತೆ. therefore this angle AEB plus angle BEC plus angle CED which is equal to ಏನು, 180 degree. So ಇಲ್ಲಿ AEB is 36 degree plus BEC is 72 degree plus CED. We have to find this angle CED is equal to 180 degree. So angle CED is equal to ಏನಾಗುತ್ತೆ, 180 degree minus 36 minus 76. So angle CED is equal to, here 180 minus, so here 76 minus 72. Okay, so 72. So 72 and 36. So 8, 7, 3, 10, 108. So 180 minus 108, that is 10 minus 8 is 2.
So 7, so 72. So angle CED is equal to ಏನಾಗುತ್ತೆ 72 degree ಬರುತ್ತೆ. Therefore, this angle CED, so angle CED is equal to 72 degree. Okay, this is also 72 degree. So the measure of the angle CED is 72 degree. Therefore, B is the required answer. ಇಲ್ಲಿ ಕೋನ CED ಯ ಅಳತೆಯು 72 ಡಿಗ್ರಿ ಆಗುತ್ತೆ. ನೂರ 25ನೇ ಪ್ರಶ್ನೆಯನ್ನ ಗಮನಿಸಿ. ಸಿ ದ ಕ್ವಶನ್ ನಂಬರ್ 125. ಇನ್ ಟ್ರಯಾಂಗಲ್ ABC, angle ABC is equal to angle ACB. So ಇಲ್ಲಿ angle ABC is equal to angle ACB. Here AB is equal to 2x plus 1 and BC is equal to 3x minus 4 and AC is equal to 5x minus 11. So then length of BC is. ಸೊ ಇಲ್ಲಿ ಒಂದು ತ್ರಿಭುಜದಲ್ಲಿ ಕೋನ ABC ಏನಾಗಿದೆ ACB ಕೋನಕ್ಕೆ ಸಮನಾಗಿದೆ. AB ಯ ಅಳತೆ ಎಷ್ಟಿದೆ 2x ಅಧಿಕ 1 ಬರಬ್ಬರಿ 14 ಸೆಂಟಿಮೀಟರ್. ಅದೇ ರೀತಿ BD ಎಷ್ಟಿದೆ, ಸಾರಿ ಇಲ್ಲಿ ಇದು ಮಿಸ್ಟೇಕ್ ಆಗಿದೆ. ಸೊ ಇಲ್ಲಿ ಈ ಒಂದು AB 2x ಅಧಿಕ 3 2x ಅಧಿಕ 1 ಇದೆ. ಸೊ ಅದೇ ರೀತಿ AC ಎಷ್ಟಿದೆ 5x ಮೈನಸ್ 11 ಇದೆ. ಅದೇ ರೀತಿ BC ಯ ಉದ್ದ ಎಷ್ಟಿದೆ 3x ಮೈನಸ್ 4 ಇದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕೋನ ABC ಕೋನ ACB ಗೆ ಸಮನಾಗಿದೆ. ಸೊ ಕೋನ ABC ಬರಬ್ಬರಿ ಏನಾಗ್ತಾ ಇದೆ ಕೋನ ACB ಆಗಿದೆ. ಸೊ ಇವುಗಳ ಕೋನಗಳು ಸಮನಾಗಿದ್ರೆ, ಈ ಒಂದು ಅಭಿಮುಖ ಕೋನಗಳು ಸಮನಾಗಿದ್ರೆ ಅವುಗಳ ಬಾಹುಗಳು ಕೂಡ ಏನಾಗಿರುತ್ತೆ ಸಮನಾಗಿರುತ್ತೆ. ಹಾಗಾದ್ರೆ ಏನ್ ಬರಿಬಹುದು ನಾವಿಲ್ಲಿ AB ಈಕ್ವಲ್ ಟು AC ಅಂತ ಬರಿಬಹುದು. AB ಈಕ್ವಲ್ ಟು AC ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ AB ಅಳತೆ ಎಷ್ಟಿದೆ 2x ಪ್ಲಸ್ 1 2x ಪ್ಲಸ್ 1 ಈಸ್ ಈಕ್ವಲ್ ಟು AC ಈಸ್ 5x minus 11. ಸೊ ಇಲ್ಲಿ ಯಾಕೆ ಈಕ್ವಲ್ ಆಯ್ತು ಹೇಳಿ, ಇವುಗಳ ಕೋನಗಳು ಸಮನಾಗಿದ್ರೆ, ಇಫ್ ದ angles are equal then their opposite sides are also equal. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5x minus 2x which is equal to 11 plus 1. ಓಕೆ, ಸೊ 11 ಅನ್ನ ಏನ್ ಮಾಡಿದೆ, ಯಾವುದನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ, ಸೊ ಅದನ್ನ ಲೆಫ್ಟ್ ಸೈಡ್ ತಗೋತೀನಿ. ಸೊ 5x ಇದ್ದಿದ್ದು ಪ್ಲಸ್ 2x ಏನಾಗುತ್ತೆ ರೈಟ್ ಸೈಡ್ ಹೋದಾಗ ಮೈನಸ್ ಆಗುತ್ತೆ. ಸೊ 11 ಪ್ಲಸ್ 1 ಆಗುತ್ತೆ. ಸೊ 5x minus 2x is 3x is equal to 11 plus 1 that is 12. So x is equal to ಏನಾಗುತ್ತೆ 12 divided by 3. 3 1s are 3, 3 4s are 12. ಸೊ x is equal to ಏನಾಗುತ್ತೆ 4 ಬರುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ, we have to find the length of BC. ಸೊ ಇಲ್ಲಿ BC ಯ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. The length of BC is, ಸೊ ಇಲ್ಲಿ 3x minus 4. So length of BC, so length of BC which is equal to 3x minus 4. So ಇಲ್ಲಿ x value is 4. 3 into 4 minus 4. So 4 3s are 12 minus 4 which is equal to 8 centimeter. So the length of BC ಯ ಉದ್ದ ಏನಾಗ್ತಾ ಇದೆ 8 ಸೆಂಟಿಮೀಟರ್ ಆಗ್ತಾ ಇದೆ. ಹಾಗಾದ್ರೆ ಬಿ ಏನಾಯ್ತು, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. therefore B is the required answer.
See the question number 126. See the question number 126. In triangle ABC, angle ABC is equal to 90 degree. If AB side is equal to 20 centimeter and AC is equal to 29 centimeter, then area of the triangle is. So ಇಲ್ಲಿ 126ನೇ ಪ್ರಶ್ನೆಯನ್ನು ಗಮನಿಸಿ. ತ್ರಿಭುಜ ABC ಅಲ್ಲಿ ಕೋನ ಎ ಬಿ ಏನಾಗಿದೆ 90 ಡಿಗ್ರಿ ಇದೆ. ಅಂದ್ರೆ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಒಂದು ಲಂಬಕೋನ ತ್ರಿಭುಜ. ಎ ಬಿ ಅಳತೆ ಎಷ್ಟಿದೆ 20 ಸೆಂಟಿಮೀಟರ್. ಅದೇ ರೀತಿ AC ಎಷ್ಟಿದೆ 29 ಸೆಂಟಿಮೀಟರ್. ಆದರೆ ತ್ರಿಭುಜದ ವಿಸ್ತೀರ್ಣವನ್ನ ಕೇಳಿದಾರೆ ಅವರು. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಬೇಕಂದ್ರೆ ನಮ್ಗೆ ಏನ್ ಬೇಕು? ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳುತ್ತೆ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ? ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಈ ತ್ರಿಭುಜ ಲಂಬಕೋನ ತ್ರಿಭುಜದಲ್ಲಿ ಪಾದ BC ಆದ್ರೆ ಎತ್ತರ ಏನಾಗುತ್ತೆ? AB ಆಗತ್ತೆ. ಬಟ್ ಇಲ್ಲಿ ನಮ್ಗೆ BC ಯ ಅಳತೆ ಗೊತ್ತಿದ್ಯಾ? ಸೊ BC ಯ ಅಳತೆ ಗೊತ್ತಿಲ್ಲ. ಹಾಗಾದ್ರೆ ನಾವೇನ್ ಮಾಡೋಣ? ಇಲ್ಲಿ ಇವತ್ತು ತ್ರಿಭುಜ ABC ಯಲ್ಲಿ ಕೋನ ABC ಏನಾಗಿದೆ? ಒಂದು ಲಂಬಕೋನ ತ್ರಿಭುಜ ಅಲ್ವಾ? ಸೊ ಇದು ಒಂದು 90 ಡಿಗ್ರಿ ಆದ್ರೆ, ಸೊ ವಿ ನೋ ದಿ ಪೈಥಾಗೋರಸ್ ಥಿಯರಮ್. ಸೊ ಏನ್ ಹೇಳುತ್ತೆ? ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ. ಸೊ ಬೈ ಯೂಸಿಂಗ್ ದಿಸ್ ಪೈಥಾಗೋರಸ್ ಥಿಯರಮ್, by using Pythagoras theorem, we can write AC square, which is equal to AB square plus BC square. Here AC square is 29 whole square, okay, is equal to AB square, that is 20 whole square plus BC square ಆಗುತ್ತೆ. ಓಕೆ, so 29 whole square is equal to 20 whole square plus BC square ಆಗುತ್ತೆ. So BC square is equal to ಏನಾಗುತ್ತೆ? BC whole square is equal to 29 whole square minus 20 square. So ಇಲ್ಲಿ BC square is equal to here 29 square ಅಲ್ವಾ? So 29 into 29, that is 841. 841 minus 20 into 20, that is 400. Okay, so ಇಲ್ಲಿ BC is equal to ಏನಾಗುತ್ತೆ? BC square is equal to 841 minus 400, that is 441. So 4 minus 4, that so 841 ಆಗುತ್ತೆ. ಸೊ ಇಲ್ಲಿ ಏನಾಯ್ತು? BC is equal to ಏನಾಗುತ್ತೆ? square root of 441. So BC is equal to 21. So square root of 441 is 21. So ನಮ್ಗೆ ಏನ್ ಗೊತ್ತಾಯ್ತು? ಇಲ್ಲಿ BC ಯ ಉದ್ದ ಗೊತ್ತಾಯ್ತು. ಎಷ್ಟು? 21 ಸೆಂಟಿಮೀಟರ್. ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು? ಈ ಒಂದು ತ್ರಿಭುಜದಲ್ಲಿ ಪಾದ BC ಯ ಅಳತೆ ಕೂಡ ಗೊತ್ತಾಯ್ತು. AB ಯ ಅಳತೆಯನ್ನ ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಬೋದು? ಇಲ್ಲಿ ಈಸಿಯಾಗಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಬಹುದು. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಬರೋಬ್ಬರಿ ತ್ರಿಭುಜದ ವಿಸ್ತೀರ್ಣ equal to half into base into height is equal to half into ಪಾದ 21 ಗುಣಿಸು ಎತ್ತರ ಎಷ್ಟಿದೆ? 20 ಸೆಂಟಿಮೀಟರ್ equal to 2 ones are 2, 2 tens are 20. So 21 into 10, which is equal to 210 centimeter square. So ಇದೇನಾಗುತ್ತೆ? area of this triangle. Area of the triangle. ತ್ರಿಭುಜದ ವಿಸ್ತೀರ್ಣ. Therefore, the area of the triangle is 210 square centimeter.
ಸೊ ಇಲ್ಲಿ ಈ ಒಂದು ತ್ರಿಭುಜದ ವಿಸ್ತೀರ್ಣ 210 ಸ್ಕ್ವೇರ್ ಸೆಂಟಿಮೀಟರ್. ಪಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. therefore ಬಿ ಇಸ್ ದಿ ರಿಕ್ವೈರ್ಡ್ ಆನ್ಸರ್. See the question number 127. In a triangle ABC, D is point on such that CD is equal to 2BD. CD is equal to 2BD. If area of triangle ABC is 27 centimeter square, then area of triangle ABD is. So ಇಲ್ಲಿ ತ್ರಿಭುಜ ABC ಅಲ್ಲಿ D ಯು CD ಬರಬ್ಬರಿ ಟಿ ಏನಾಗುತ್ತೆ ಒಂದು BC ಯ ಬಿಂದು ಅಂತ ಹೇಳ್ಬೋದು. ಸೊ ಇಲ್ಲಿ CD ಏನಿದೆ 2 ಟೈಮ್ಸ್ ಆಫ್ BD ಇದೆ ಅಂತೆ. ಸೊ CD ಏನಾಗ್ತಾ ಇದೆ 2 ಟೈಮ್ಸ್ ಆಫ್ BD ಆಗುವಂತೆ BC ಯ ಮೇಲಿನ ಒಂದು ಬಿಂದುವಾಗಿದೆ. ತ್ರಿಭುಜ ABC ಯ ವಿಸ್ತೀರ್ಣ, ಈ ಬಿಗ್ಗರ್ ತ್ರಿಭುಜ, ದೊಡ್ಡ ತ್ರಿಭುಜ ABC ಯ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಎಷ್ಟು? 27 ಸೆಂಟಿಮೀಟರ್ ಸ್ಕ್ವೇರ್. ಆದರೆ ತ್ರಿಭುಜ ABD ಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಇಲ್ಲಿ CD ಬರಬ್ಬರಿ ಏನಾಗ್ತಾ ಇದೆ 2 ಟೈಮ್ಸ್ ಆಫ್ BD, 2 ಟೈಮ್ಸ್ ಆಫ್ BD. ಸೊ ಇಲ್ಲಿ CD ಏನಾಗ್ತಾ ಇದೆ, CD 2 ಟೈಮ್ಸ್ ಆಫ್ BD ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನೋಡಿ ಇಲ್ಲಿ ABDC. ಸೊ ಇಲ್ಲಿ ಉದಾಹರಣೆಗೆ ಇಲ್ಲಿ CD ಬರಬರಿ 2 ಟೈಮ್ಸ್ ಆಫ್ BD ಅಂತ ಇದ್ದಾರೆ. ಸೊ ಇಲ್ಲಿ ಉದಾಹರಣೆಗೆ BD 1 ಇದ್ರೆ CD ಏನಾಗತ್ತೆ ಹೇಳಿ 2 ಆಗತ್ತೆ ಅಲ್ವಾ. ಸೊ ಉದಾಹರಣೆಗೆ BD 4 ಇದ್ರೆ DC ಏನಾಗತ್ತೆ, ಈ ಒಂದು BDಯ CDಯ ಏನಾಗ್ತಾ ಇದೆ, BDಯ 2 ಪಟ್ಟಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದೇನಾಗತ್ತೆ 8 ಆಗತ್ತೆ ಅಲ್ವಾ. ಸೊ ನಾವೇನ್ ಬರಿಬಹುದು ಇಲ್ಲಿ CD is 2 ಟೈಮ್ಸ್ ಆಫ್ BD ಅಲ್ವಾ. ಸೊ ಹಾಗಾದ್ರೆ BD X ಇದ್ರೆ CD ಏನಾಗತ್ತೆ 2x ಆಗತ್ತೆ. ಹಾಗಾದ್ರೆ ಏನ್ ಬರಿಬಹುದು ನಾವು ಇಲ್ಲಿ BD is equal to X, CD is equal to 2x ಬರಿಬಹುದು. ಯಾಕಂದ್ರೆ CD is equal to 2 ಟೈಮ್ಸ್ ಆಫ್ BD ಆಗಿದೆ. If BD is equal to X, CD is equal to 2x, then BC is equal to ಏನಾಗತ್ತೆ BD plus DC ಅಲ್ವಾ. BC ಅಂದ್ರೆ ಏನಾಯ್ತು BD plus DC ಆಯ್ತು. ಸೊ x plus 2x which is equal to ಏನಾಗ್ತಾ ಇದೆ 3x ಆಗ್ತಾ ಇದೆ. ಹಾಗಾದ್ರೆ BC ಲೆಂತ್ ಏನಾಯ್ತು 3x ಅಂತ ಆಯ್ತು. ಸೊ ಅದೇ ರೀತಿ ನಮ್ಗಿಲ್ಲಿ ತ್ರಿಭುಜ ABC ಯ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ತ್ರಿಭುಜ ಟ್ರಯಾಂಗಲ್ ABC, ಏರಿಯಾ ಆಫ್ ದಿ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ABC is equal to ಎಷ್ಟು ಹೇಳ್ತಾ ಇದ್ದಾರೆ ಅವರು 27 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದ್ದಾರೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು, ತ್ರಿಭುಜ ABD ಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ತ್ರಿಭುಜ ABC ಯ ವಿಸ್ತೀರ್ಣ. ಸೊ ಇಲ್ಲಿ ತ್ರಿಭುಜ ABC, ತ್ರಿಭುಜ ABC ಯ ವಿಸ್ತೀರ್ಣ, ತ್ರಿಭುಜ ABC ಯ ವಿಸ್ತೀರ್ಣ ಬರಬರಿ ಏನಾಗತ್ತೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಲ್ವಾ. ಸೊ ಇದೇನಾಯ್ತು ಅರ್ಧ ಗುಣಿಸು ಬೇಸ್ ಇಂಟು ಹೈಟ್ ಆಯ್ತು. ಸೊ ಇಲ್ಲಿ ಅರ್ಧ ಗುಣಿಸು ಹಿಯರ್ ಪಾದ. ಸೊ ತ್ರಿಭುಜ ABC ಅಲ್ಲಿ BC ಪಾದವಾದರೆ AD ಏನಾಗತ್ತೆ ಈ ತ್ರಿಭುಜದ ಎತ್ತರ ಆಗತ್ತೆ. ಹಾಗಾದ್ರೆ ಇದೇನ್ ಬರಿಬಹುದು BC ಗುಣಿಸು AD ಅಂತ ಬರೀತೇನೆ. ಸೊ ಅದೇ ರೀತಿ ಇನ್ ಟ್ರಯಾಂಗಲ್ ABD, ಇನ್ ಟ್ರಯಾಂಗಲ್ ABD, ಸೊ ಟ್ರಯಾಂಗಲ್ ABD ವಿಸ್ತೀರ್ಣ, ABD ಯ ವಿಸ್ತೀರ್ಣ ಬರಬರಿ ಏನ್ ಬರಿಬಹುದು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ, ಅರ್ಧ ಗುಣಿಸು
ಪಾದ ಗುಣಿಸು ಎತ್ತರ. ಸೊ ಇಲ್ಲಿ ಅರ್ಧ ಗುಣಿಸು ತ್ರಿಭುಜ ಎ ಬಿ ಡಿ ಅಲ್ಲಿ ಬಿ ಡಿ ಪಾದವಾದರೆ ಎ ಡಿ ಏನಾಗತ್ತೆ, ಈ ಒಂದು ತ್ರಿಭುಜದ ಎತ್ತರ. ಸೊ ಹಾಗಾದ್ರೆ ಇಲ್ಲಿ ಬಿ ಡಿ ಇಂಟು ಎ ಡಿ ಆಗತ್ತೆ, ಬಿ ಡಿ ಇಂಟು ಎ ಡಿ ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇವುಗಳ ಅನುಪಾತಗಳನ್ನ ತೆಗೆದುಕೊಂಡ್ರೆ, ಸೊ ಇವುಗಳ ರೇಷಿಯೋಸ್ ಅನ್ನ ತೆಗೆದುಕೊಂಡ್ರೆ, ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್ ABC divided by area of triangle ABD ಅಲ್ವಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ ABD which is equal to half into area of triangle ABC is half into BC into AD divided by area of triangle ABD is half into BD into AD ಆಗತ್ತೆ. ಸೊ ಇಲ್ಲಿ ಹಾಫ್ ಏನಾಗುತ್ತೆ, ಕ್ಯಾನ್ಸಲ್. ಸೊ AD ಏನಾಗುತ್ತೆ, ಎರಡು ತ್ರಿಭುಜದ ಎತ್ತರ. ಸೊ ಇದು ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗತ್ತೆ. ಸೊ ಇಲ್ಲಿ ಏನಾಯ್ತು, ಏರಿಯಾ ಆಫ್ ಟ್ರಯಾಂಗಲ್ ABC divided by area of triangle ABD which is equal to BC divided by BD ಆಯ್ತು. ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ABC ಅನ್ನ ಎಷ್ಟು ಕೊಟ್ಟಿದ್ದಾರೆ ಅವರು, 27 divided by area of triangle ABD which is equal to, here BC length is 3x divided by BD length is x ಅಲ್ವಾ. ಸೊ BD length is x. ಸೊ x ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ therefore triangle ABD is equal to 27 divided by 3 ಆಗತ್ತೆ. ಸೊ ABD is equal to area of triangle ABD is equal to 27 divided by 3. So 3 ones are 3, 3 nines are 27. So triangle, this area ABD is equal to 9 centimeter square. Therefore, here the area of the triangle ABD is 9 centimeter square. ಏನಾಗುತ್ತೆ, ಈ ತ್ರಿಭುಜ ABD ಯ ವಿಸ್ತೀರ್ಣ ಏನಾಗುತ್ತೆ, 9 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. See the question number 128. In a triangle ABC, this angle B is equal to 90 degree and D is the midpoint of AC. If AB is equal to 6 centimeter and BC is equal to 8 centimeter, then BD is. ನೋಡಿ 128ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ABC ಯಲ್ಲಿ ಕೋನ ಬಿ ಏನಾಗಿದೆ, 90 ಡಿಗ್ರಿ ಇದೆ. ಹಾಗಾದ್ರೆ ಇದು ಒಂದು ಏನಾಯ್ತು, ಲಂಬ ಕೋನ ತ್ರಿಭುಜ ABC. ಓಕೆ. ಸೊ ಇಲ್ಲಿ ಕೋನ ಬಿ ಏನಾಗಿದೆ, 90 ಡಿಗ್ರಿ ಇದೆ. ಮತ್ತು ಡಿ ಯು ಎಸಿಯ ಮಧ್ಯ ಬಿಂದು. ಸೊ ಇಲ್ಲಿ ಡಿ ಅನ್ನೋದು ಈ ಒಂದು ಎಸಿಯ ಮಧ್ಯ ಬಿಂದು. ಸೊ ಡಿ ಎಸಿಯ ಮಧ್ಯ ಬಿಂದು ಆದರೆ, ಸೊ ಎಸಿ ಅನ್ನ ಏನ್ ಮಾಡುತ್ತೆ, ಸಮಾನವಾಗಿ ಅರ್ಧಿಸುತ್ತೆ. ಸೊ ಎಡಿ ಈಕ್ವಲ್ ಟು ಏನಾಗುತ್ತೆ, ಡಿಸಿ ಆಗುತ್ತೆ. ಸೊ ಎಡಿ ಲೆಂತ್ ಮತ್ತೆ ಡಿಸಿ ಲೆಂತ್ ಏನಾಗಿರುತ್ತೆ, ಸಮನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಎ ಬಿ ಅನ್ನ ಕೊಟ್ಟಿದ್ದಾರೆ, ಎಷ್ಟು, 6 ಸೆಂಟಿಮೀಟರ್. ಸೊ ಎ ಬಿ ಇಸ್ ಈಕ್ವಲ್ ಟು 6 centimeter and BC is equal to 8 centimeter. BC is equal to 8 centimeter. Then find BD length. So ಏನ್ ಮಾಡಬೇಕು ನಾವಿಲ್ಲಿ, BD ಯ ಉದ್ದವನ್ನ ಕಂಡುಹಿಡಿಬೇಕು. ಸೊ BD ಯ ಉದ್ದವನ್ನ ನೋಡಿ, ಇಲ್ಲಿ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ, ಸೊ ಇಲ್ಲಿ AB ಮತ್ತು BC ಅಳತೆಯನ್ನ ಕೊಟ್ರೆ ನಾವು ಈ ವಿಕರ್ಣಗಳ ಉದ್ದವನ್ನ ಕಂಡುಹಿಡಿಬಹುದು. ಹೇಗೆ, by the Pythagoras theorem. So by using the Pythagoras theorem,
by the Pythagoras theorem, we can write AC square is equal to AB square plus BC square. Okay. Here AB square is 6 square plus BC is 8 square, which is equal to 6 6 are 36 plus 8 8 are 64. AC square is equal to 64. So AC square is equal to 36 plus 64, that is 100. So AC is equal to square root of 100. Here AC is equal to 10 centimeter. Okay. So ಇಲ್ಲಿ ನಮಗೆ AC ಯ ಉದ್ದ ಗೊತ್ತಾಯ್ತು. ಎಷ್ಟು? 10 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಇಲ್ಲಿ D is the midpoint of BC. ಸೊ ಇಲ್ಲಿ D ಏನಾಗದೆ? AC ಯ ಮಧ್ಯ ಬಿಂದು ಆದರೆ we know the segment theorem. So by the segment theorem, so here D is the midpoint of BC. So D ಏನಾಗಿದೆ? AC ಯ ಮಧ್ಯ ಬಿಂದು ಆದರೆ by the segment theorem, so BD is equal to ಏನಾಗುತ್ತೆ? half of AC. So by the segment theorem, we can write this BD length is equal to half of AC ಆಗುತ್ತೆ. So BD is equal to half into, here AC length is 10. So 10. Therefore, this BD is equal to 2 1s are 2, 2 5s are 10. So BD is 5 centimeter. This BD length is 5 centimeter. So ಹಾಗಾದ್ರೆ ಇಲ್ಲಿ BD ಯ ಉದ್ದ ಏನಾಗುತ್ತೆ? 5 ಸೆಂಟಿಮೀಟರ್ ಬರುತ್ತೆ. C ಏನಾಗುತ್ತೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. Therefore, C is the required answer. Okay. So ಇಲ್ಲಿವರೆಗೂ ನೀವು ಈ ಒಂದು ಟ್ರಯಾಂಗಲ್ಸ್ ಗೆ ಸಂಬಂಧಪಟ್ಟಂತ ಡಿಫ್ರೆಂಟ್ ಬೇರೆ ಬೇರೆ ತರಹದ MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡಿದೀರಾ. ಸೊ ಹೀಗೆ ಇನ್ನು ಅನೇಕ ರೀತಿಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋದಾಗೆ ನಿಮ್ಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿ ಎಕ್ಸಾಮ್ಸ್ ಅಲ್ಲಿ ಯಾವುದೇ ರೀತಿ ಪ್ರಶ್ನೆಗಳು ಬಂದ್ರೂ ಕೂಡ ನೀವೇನ್ ಮಾಡ್ಬೋದು? ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಿಮ್ಗೆ ಈ ಒಂದು ಟ್ರಯಾಂಗಲ್ ಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಇಲ್ಲ ಅಂದ್ರೆ ನಾನು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ. ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. Once again, thank you all.